ಕೊಟ್ಟರು ಫಾರಂ ಫಿಲ್ಅಪ್ ಮಾಡ್ಕೊಡಿ, ಈ ಕಡೆ ಲೆಫ್ಟಲ್ಲಿ 2000 ಮಾಡಬೇಕು, ಹೊಸದಾಗಿ ವೋಟ್ ಮಾಡಿರೋರು ರೈಟ್ ಸೈಡ್ ಮಾಡಬೇಕು ಅಂದರು. ನಮ್ಗೆ ಗೊತ್ತಾಗಲಿಲ್ಲ, ನಾವು ರೈಟ್ ಸೈಡಲ್ಲೂ ನಮ್ಮ ಹಸ್ಬೆಂಡ್ ಹೆಸರು ಮತ್ತು ನಮ್ಮ ಹೆಸರು ಹಾಕ್ಬಿಟ್ಟಿದ್ದೀವಿ. ಆಮೇಲೆ ಗೊತ್ತಾದ್ಮೇಲೆ ಸ್ವಲ್ಪ ವೈಟ್ನರಲ್ಲೆಲ್ಲ ಮಾಡಿದ್ದೀವಿ, ಆದರೆ ಮಕ್ಕಳದೆಲ್ಲ ಸರಿ ಬಂದಿದೆ. ಈಗ 2002ರಲ್ಲಿ ನಾನು ವೋಟ್ ಹಾಕಿರೋದು, ನಂದು ಯಾವ ರೀತಿ ಬಂದಿದೆ ಅಂತ ಈಗ ವೋಟ್ ಎಲ್ಲಿ ಕಳೆದೋಗುತ್ತಂತ ಅದು ಭಯ ಆಗಿದೆ, ಆತಂಕ ಇದೆ. ಆದರೆ ವೋಟ್ ಕಳೆದೋದ್ರೆ ಮಾತ್ರ ನಾವು ಬಿಡಲ್ಲ, ನಮ್ಗೆ ಬೇಕೇ ಬೇಕು ನಮ್ಗೆ ಕರೆಕ್ಟ್. ಯಾಕಂದ್ರೆ ನಾವು ಇಷ್ಟು ವರ್ಷದಿಂದ ವೋಟ್ ಮಾಡ್ಕೊಂಡು ಬಂದು ನಮ್ಮ ವೋಟ್ ಕಳ್ಕೊಂಡು ಬಿಟ್ರೆ ನಾವು ಇದ್ದು ಏನು ಪ್ರಯೋಜನ? 40 ವರ್ಷದಿಂದ ನಾವು ವೋಟ್ ಮಾಡ್ಕೊಂಡು ಬಂದಿದ್ದೀವಿ. ಈಗ ನೀವು 2002 ಕೇಳಿದ್ರೆ ಈಗ ನಂಗೆ 65 ವರ್ಷ, ನನಗೀಗ 65 ವರ್ಷ. ನಾನು 65 ವರ್ಷದವಳು 2002ಕ್ಕೆ ಎಲ್ಲಿ ಹೋಗ್ಲಿ ವೋಟ್ ಹುಡ್ಕೊಂಡು ಹೇಳಿ, ಅದು ನಮ್ಗೆ ತೊಂದರೆ ಆಯ್ತು. ಅದು ಯಾಕಂದ್ರೆ ಫಾರಮಲ್ಲಿ ಇರೋ ರೀತಿಲಿ ನಾವು ಫಿಲ್ಅಪ್ ಮಾಡಿಬಿಟ್ವಿ. ಆಮೇಲೆ 2000 ಮಾಡು, ಅದು ಮಾಡು, ಇದು ಮಾಡು, ಗಂಡನ ಹೆಸರು ಅಲ್ಲಿ ಬರಬೇಕು, ಸತ್ತೋಗಿದ್ರೆ ಇಲ್ಲಿ ಬರಬೇಕು, ಯಾವ ರೀತಿ ಮಾಡೋಕ್ಕಾಗುತ್ತೆ ನಮಗೆ? ಅದು ನಮಗೆ ತೊಂದರೆ ಆಯಿತು. ಪಾಪ ಓದಿದ ಹುಡುಗನ ಹತ್ರ ಹಿಡಿದು ಮಾಡಿಸಿದ್ವಿ, ಅವ್ನು ಮಾಡಿಕೊಟ್ಟ. ಅದು ಮಾಡಿಕೊಟ್ಟಿದ್ದಲ್ಲಿ ಈಗ ನೀವೆಲ್ಲ ಹೇಳೋದು ನೋಡಿದ್ರೆ ನಮಗೀಗ ಭಯ ಉಟ್ಕೊಂಡಿದೆ. ಆದರೆ ಏನೇ ಇರಲಿ ಕರೆಕ್ಷನ್ ಮಾಡಿ ನಮ್ಮ ವೋಟ್ ನಮಗೆ ಕೊಡಲೇಬೇಕು. ನಮ್ಮ ವೋಟ್ ಕೊಡೋದಿದ್ರೆ ಮಾತ್ರ ನಾವು ಸುಮ್ಮನೆ ಇರಲ್ಲ. ಯಾಕಂದ್ರೆ ನಾವು 40 ವರ್ಷದಿಂದ ನಾವು ವೋಟ್ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಅದನ್ನ ನೀವು ಸಡನ್ಲಿ ತೆಗೆದುಬಿಟ್ರೆ ನಮಗೂ ಬೇಜಾರಾಗುತ್ತೆ ಅಲ್ವಾ? ನಾವು ಇದು ಏನು ಪ್ರಯೋಜನ? ಸಾಯಕ್ಕಿಂತ ಮುಂಚೆನೇ ಸಾಯಿಸ್ಬಿಟ್ರೆ ಹೇಗೆ? ಬೇಜಾರಾಗುತ್ತೆ ಅಲ್ವಾ? ವೋಟ್ಗೋಸ್ಕರ ನಾವು ಸಾಯ್ಬೇಕಾ? ಅಂದ್ರೆ ಹಳೆ ದಾಖಲೆಗಳನ್ನ ಕೇಳ್ತಾ ಇದ್ದಾರೆ. ಅದು ನಮ್ಮ ಹತ್ರ ಇಲ್ಲ, ನಮ್ಗೆ ಗೊತ್ತಿಲ್ಲ ಎಲ್ಲಿ ತಗೋಬೇಕು, ಎಲ್ಲಿ ತೂರಬೇಕು ಗೊತ್ತಿಲ್ಲ.